ಹೆಲೋ ನಮಸ್ಕಾರ ಉತ್ತರ ಕರ್ನಾಟಕ ಮಂದಿ ಹೆಂಗದಿರಿ ಬರ್ರಿ ಇವತ್ತು ಅಕ್ಕಿ ಏನು ನೆನೆಸ್ಲಾರ್ದ ರುಬ್ಲಾರ್ದ ಹೆಂಗೆ ದೋಸೆ ಮಾಡೋದಂತ ನೋಡೋಣ. ಫಸ್ಟ್ಲೆ 3 ಕಪ್ ಸಣ್ಣ ರವೆ ತಗೋರಿ. ಅದೇ ಕಪ್ಪಿಲೆ 1 ಕಪ್ ಅವಲಕ್ಕಿ, ಆಮೇಲೆ 1 ಕಪ್ ಚುರ್ಮರಿ ತಗೋರಿ. ಒಂದು ಮಿಕ್ಸರ್ ಜಾರಿಗೆ 3 ಕಪ್ ರವೆ ಹಾಕೋರಿ ಫಸ್ಟ್. ಆಮೇಲೆ ಅವಲಕ್ಕಿ ಹಾಕೋರಿ ಅದೇ ಜಾರಿಗೆ. ಆಮೇಲೆ 1 ಕಪ್ ಚುರ್ಮರಿ ತೊಗೊಂಡಿದ್ವಲ್ಲ ಅದನ್ನ ಹಾಕೋರಿ. ಒಂದು ಅರ್ಧ ಕಪ್ ಮೊಸರು. ಫಸ್ಟ್ ರವೆ, ಅವಲಕ್ಕಿ ಮತ್ತು ಚುರ್ಮರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊರಿ. ಅದನ್ನ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊರಿ. ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮಿಕ್ಸರ್ ಮಾಡ್ಕೊರಿ. ಆಮೇಲೆ ಮಿಕ್ಸರ್ ಮಾಡಿದ ಪೇಸ್ಟನ್ನು ಒಂದು ಬುಟ್ಟಿ ಒಳಗೆ ತಕ್ಕೋರಿ. ನೋಡಿರಿ, ಎರಡನೇ ಸಲ ಮಿಕ್ಸರ್ ಮಾಡ್ಕೊಂಡೇವಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿಣ, ಆಮೇಲೆ ಸೋಡಾ ಪುಡಿ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊರಿ ಫಸ್ಟ್. ಆಮೇಲೆ ಎಷ್ಟು ಬೇಕಾಕೈತಲ್ಲ ಅಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟದ ಹತ್ತಿಗೆ ಕಲಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊರಿ. ಆಮೇಲೆ ಇಲ್ಲಿ ಚಟ್ನಿಗೆ ಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಪುಟಾಣಿ, ಜೀರಿಗೆ, ಸಕ್ಕರೆ, ಉಪ್ಪು, ಮೆಣಸಿನ್ಕಾಯಿ ತೆಗೆದಿಟ್ಕೊರಿ. ಅದನ್ನ ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊರಿ. ತೋರಿಸಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊರಿ. ಪುಟಾಣಿ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚಂದ ಇರತ್ತೆ ರೀ. ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತಂತ. ತಪ್ಪದೆ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಫಸ್ಟ್ ಒಂದು ಸ್ವಲ್ಪ ಹಂಗೆ ಗ್ರೈಂಡ್ ಮಾಡ್ಕೊಂಡು ತಕ್ಕೋರಿ. ಆಮೇಲೆ ಎಲ್ಲ ಚಲೋ ತಮ್ಗೆ ಮಿಕ್ಸ್ ಮಾಡ್ಕೊರಿ. ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅದಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊರಿ. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಒಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ನೀರು ಹಾಕ್ಕೊಂಡು ಸೈಡಿಗೆ ಇಟ್ಕೊರಿ. ಈಗ ಹಿಟ್ಟು ನೆನೆದೈತಿ, ದೋಸೆ ಹಾಕ್ಕೊಂಡ್ರಿ. ಭಾಳ ದೊಡ್ಡ ಹಾಕಬೇಡ್ರಿ, ನೀವು ಸಣ್ಣ ಸಣ್ಣ ಹಾಕ್ಕೊರಿ. ಅಂದರೆ ಸಾಫ್ಟ್ ಚಂದ ಇರ್ತಾವೆ. ನೀವು ಸಂಜೆ ತನಕ ಇಟ್ರೂ ಏನೂ ಆಗಂಗಿಲ್ಲ ರೀ ಅವ. ಒಂದು ಸೈಡ್ ನೋಡಿರಿ ತುಪ್ಪ ಹಾಕ್ಕೊಂಡು ಇನ್ನೊಂದು ಸೈಡ್ ಹೊಳಿಸಿ ಹಾಕ್ಕೊರಿ. ಇನ್ನೊಂದು ಸೈಡ್ ಒಂದು ಸ್ವಲ್ಪ ಗೋಲ್ಡನ್ ಬಣ್ಣ ಬರೋವರೆಗೆ ಬೇಯಿಸ್ರಿ. ನೋಡಿರಿ, ದೋಸೆ ರೆಡಿ ಆಗೈತಿ. ಯಾವ ಥರ ಸಾಫ್ಟ್ ಆಗೈತೆ ಅಂತ ನೋಡೋಣ. ನೋಡಿರಿ, ಕೈ ಒಳಗಿಟ್ರೆ ಎಷ್ಟು ಸಾಫ್ಟ್ ಐತಿ. ತಿನ್ನೋಕ್ಕೂ ಅಷ್ಟೇ ಚಲೋ ಆಗಿರ್ತಾವೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತಂತ ಕಮೆಂಟ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಇದು ಅಗದಿ ಇನ್ಸ್ಟಂಟ್ ರವೆ ದೋಸೆ ನೋಡಿರಿ ಯಾವ ಥರ ಬಂದೈತಂತ ನೋಡಿರಿ.